ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು. ನಿಮಗೆ ಬಂದ ಮಾಹಿತಿಯನ್ನು ಮುಂದಿನ ಹೋರಾಟ ಏನು? ಇದು ಕಾಂಗ್ರೆಸ್ಸಿನಲ್ಲಿರುವಂಥ ಎರಡು ಗುಂಪಿನ ಗಲಾಟೆ. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೇಳಿ ಒಂದು ಗುಂಪು, ಇನ್ನೊಂದು ಗುಂಪು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಎರಡೂ ಗುಂಪುಗಳ ಹೊಡೆದಾಟ, ಜಗಳ. ಇದರಲ್ಲಿ ಇವತ್ತು ಅವ್ರ ಮೇಲೆ CD ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವರು. ಕಾನೂನು ಹಂಗೆ ಇರೋದು, ಎಲ್ಲರಿಗೂ ಹಂಗೆ ಇರೋದು, ಮಂತ್ರಿ ಆದರೂ. ಆದರೆ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ನನಗೆ 100% ಮಾಹಿತಿ ಇದೆ. ಅವರು ಅಸೆಂಬ್ಲಿಯಲ್ಲಿ ಬಂದು ಮಾತಾಡೋಕ್ಕೆ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನು ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತು ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಈ ಥರದ್ದೆಲ್ಲ ನೋವನ್ನು ಹೇಳಿದ್ದಾರೆ. ಹಿಂಗಾಗಬಾರ್ದು, ಯಾರಿಗೂ ಈ ಸದನಕ್ಕೆ ಅಗೌರವ, ಈ ಥರದ್ದೆಲ್ಲ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಈ ಎರಡೂ ಕಾಂಗ್ರೆಸ್ ಗುಂಪಿನ ಬೀದಿ ಜಗಳ ಇವತ್ತು ವಿಧಾನಸೌಧ ಒಳಗಡೆನೂ ಆಗಿದೆ. ನಮಗೆ ಬೇಕಾಗಿರುವಂಥದ್ದು, ಈಗಾಗಲೇ ರಾಜಣ್ಣ ಅವರು ಇದರಲ್ಲಿ 48 ಜನ ಇದ್ದಾರೆ, ಕೇಂದ್ರದವರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ಈ ಥರದ್ದೆಲ್ಲ ಹೇಳಿರೋದ್ರಿಂದ ಮತ್ತು ರಾಜಣ್ಣವರು ಸದನದಲ್ಲಿ ಮಾತಾಡಿರೋದ್ರಿಂದ ಅದು ಸದನದ ಆಸ್ತಿ ಆಗೋಯ್ತು ಈಗ. ಅದರಿಂದ ಈ ಸದನದ ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ, ಕೇಳುವಂಥ ಹಕ್ಕಿದೆ. ಅದರಿಂದ ವಿರೋಧ ಪಕ್ಷವಾಗಿ ಇಂಥ ಒಂದು ದೊಡ್ಡ ಸ್ಕ್ಯಾಂಡ್ಲು, ದೇಶನೇ ಬೆಚ್ಚಿ ಬೀಳುವಂಥ ಸ್ಕ್ಯಾಂಡ್ಲು ಇದು. ನನಗನ್ಸುತ್ತೆ ನ್ಯಾಯಾಲಯನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅನ್ನೆಸೆಸರಿ ಅವ್ರ ಹೆಸರು ಹೇಳಿದ್ದಾರೆ ಇದರಲ್ಲಿ. ಪಾಪ ಅವ್ರದ್ದೇನೂ ಇಲ್ಲ, ನ್ಯಾಯಾಲಯಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ಅವ್ರದ್ದು ಈ ಕಡೆ ಇದೂ ಇಲ್ಲ. ಆದರೂ ಕೂಡ ಈಗ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಸೊ ಅದರ ಪಾವಿತ್ರ್ಯತೆಯನ್ನು ನೋಡಬೇಕಾಗಿದೆ. ಮತ್ತು ಕೇಂದ್ರದ ನಾಯಕರುಗಳು ಅಂತ ಹೇಳಿದ್ದಾರೆ. ಯಾರ್ಯಾರು, ಕಾಂಗ್ರೆಸ್ ಅವ್ರು ಯಾರಿದ್ದಾರೆ, BJP ಇದ್ದಾರೆ, ಯಾವ ಪಾರ್ಟಿಯವ್ರಿದ್ದಾರೆ ಅದನ್ನು ಗೊತ್ತಿಲ್ಲ. ಅಂದರೆ ಈ ಕರ್ನಾಟಕ ಒಂಥರ ಈ CD ಫ್ಯಾಕ್ಟ್ರಿಗಳ ಆಗಿ ಮಾಡಿರೋವಂಥದ್ದು. ಅದರಲ್ಲೂ ಲೋಕೋಪಯೋಗಿ ಸಚಿವರು ಯಾರು, ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಡೈರೆಕ್ಟಾಗಿ ಹೇಳಿದ್ದಾರೆ, ನಮ್ಮ ಪಾರ್ಟಿಯವರೇ ಮಾಡಿಸಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು, ನಾನು ಹೈಕಮಾಂಡಿಗೆ ದೂರು ಕೊಡ್ತೀನಿ, ಇದು ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, STಗಳನ್ನು ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಇದೆಲ್ಲ ಅರ್ಥ ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ದಂಗೆ ಎದ್ದಿದೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಒಳ್ಳೆ ರೀತಿ ನಡಿಬೇಕಾಯಿತು, ನಾವೆಲ್ಲ ಚರ್ಚೆ ಮಾಡಬೇಕಾಯಿತು. ಸದನನೇ ನಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಈ ಕಾಂಗ್ರೆಸ್ಸಿನ ಒಳಜಗಳ ಪಿತೂರಿಯಿಂದ ಇವತ್ತು ಸದನ ರದ್ದಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಮತ್ತು ಸ್ಪೀಕರ್. ಈಗ ಅವರು ಜಡ್ಜಸ್ ಹೇಳಿದ್ರು, ಕೇಂದ್ರ ನಾಯಕರ ಹೆಸರು ಹೇಳಿರುವಂಥ ಹಿನ್ನೆಲೆಯಲ್ಲಿ ಇದರ ವ್ಯಾಪ್ತಿ ಈಗ ಸದನ ಬಿಟ್ಟು ಹೊರಗಡೆ ಬೇರೆ ವ್ಯಾಪ್ತಿಗೆ ಹೋಗಿರುವಂಥದ್ದು. ಸುಮೋಟೋ ಕೇಸು ದಾಖಲಿಸ್ಕೊಳ್ಬೇಕು ಅಂತ ಅನ್ಸುತ್ತಲ್ವ ಸರ್? ಹೌದು. ಈಗ ನಾನು ಹೈಕೋರ್ಟಿನ ನ್ಯಾಯಾಧೀಶರ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದರೆ ಮಾತ್ರ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರೋದು. ಇಲ್ಲಾಂದರೆ ಯಾರಿಗೋ ಪೊಲೀಸರು ಕೊಟ್ಟರೆ ಅವ್ರು ಕೇಂದ್ರದ ನಾಯಕರನ್ನ ಹೋಗಿ ಭೇಟಿ ಮಾಡ್ತಾರೆ, ಮಂತ್ರಿಗಳ ಮೇಲೆ ತನಿಖೆ ಮಾಡೋಕ್ಕೆ ಬರ್ತೈತಾ, ನ್ಯಾಯಾಧೀಶರ ಹತ್ರ ಹೋಗಿ ಸ್ಟೇಟ್ಮೆಂಟ್ ಮಾಡ್ಸೋಕ್ಕೆ ಬರುತ್ತೆ? ಆಗಲ್ಲ. ಅದರಿಂದ ಇಲ್ಲಿ ದೊಡ್ಡ ಮಟ್ಟದ ಇಲ್ಲ ಹೈಕೋರ್ಟ್ ಜಡ್ಜಿಂದ ಆಗಬೇಕು, ಇಲ್ಲ CBI ತನಿಖೆ ಆಗುತ್ತೆ, ಅವಾಗ ಮಾತ್ರ ನ್ಯಾಯ ಬರೋಕ್ಕೆ ಸಾಧ್ಯ. ಆಡಳಿತ ಪಕ್ಷದ ಮೊಗಸಲ್ಲಿ ಕೂಡ ನಾನಾ ರೀತಿಯ ಚರ್ಚೆ ಆಗ್ತಾ ಇರೋದು. ಸದನದ ಒಳಗಡೆ ಚರ್ಚೆ ಆದಾಗ ಒಬ್ಬರಿಬ್ಬರು MLA ಬಿಟ್ಟು ಉಳಿದ ಎಲ್ಲ MLA ಕೂಡ ರಾಜಣ್ಣ ಪರವಾಗಿ ನಿಂತಿದ್ರು. ಅಂದರೆ ಪಕ್ಷದ ಒಳಗಡೆ ಸಂಚು ರೂಪಿಸಿದ್ದಾರೆ ಅನ್ನೋಂಥ ಚರ್ಚೆ. ಯಾಕೆ ನಿಮಗೂ ಕೂಡ ಕಾಂಗ್ರೆಸ್ ಒಂದಷ್ಟು ಮಾಹಿತಿ ಇರ್ತದೆ, ನೀವು ಗೃಹ ಸಚಿವರಾಗಿದ್ದಂಥವ್ರು, ಕಾಂಗ್ರೆಸ್ ಪಕ್ಷ ಸ್ನೇಹಿತರಿದ್ದಾರೆ. ಆಲ್ಮೋಸ್ಟ್ ಆಲ್ 90% ಮಿನಿಸ್ಟ್ರು, 99% MLAಗಳು ಈ ಒಂದು ವಿಚಾರದಲ್ಲಿ ತನಿಖೆ ಆಗಬೇಕು, ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು, ಇಲ್ಲಿ ಲೋಕಲ್ಲಾಗಾದರೂ ಮುಚ್ಚಾಕ್ಬಿಡ್ತಾರೆ ಅಂತೇಳಿ ಇಡೀ ಕಾಂಗ್ರೆಸ್ ಪಾರ್ಟಿನೇ ಈ ವಿಚಾರಕ್ಕೆ ಒಂದು ರೀತಿ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಎಲ್ಲ ಮಾತಾಡ್ತಾ ಇರೋದು ಎಲ್ಲ ನೋಡಿದ್ರೆ ಇದು ಎಲ್ಲರಿಗೂ ಕಳಂಕ. ಅದಕ್ಕೆ ಈ ಕಳಂಕ ತೊಳಿಬೇಕು ಅಂದರೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ಕಾಂಗ್ರೆಸ್ಸಿನ ಎಲ್ಲ MLAಗಳ ಅಭಿಪ್ರಾಯ. ಸಿದ್ದರಾಮಯ್ಯ DK ಶಿವಕುಮಾರ್ ಜಗಳ ಅಥವಾ ಅವರಿಬ್ಬರ ನಡುವಿನ ತಂಡದ ಜಗಳ ಈ ರೀತಿ ಬಹಿರಂಗ ಆದಿರಂಪ ಬೀದಿರಂಪ ಕಾರಣ ಆಯ್ತಾ ಪಕ್ಷದಲ್ಲಿ? ನನಗೆ ಗೊತ್ತಿಲ್ಲ, ಯಾರು ಗುಂಪು ಏನು ಅಂತ ಗೊತ್ತಿಲ್ಲ. ಜಗಳ ಒಳ ಜಗಳ ಇರೋದಂತೂ ಗ್ಯಾರಂಟಿ. ಆದರೆ ಈ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ. ಮುಂದೆ ಯಾವ ತಿರುವು ತಿಳ್ಕೊಳ್ಳಿ ಸರ್? ಯಾಕಂದ್ರೆ ಸಾರ್ವಜನಿಕವು ಸಾಕಷ್ಟು ನಾವು ಹೋರಾಟ ಮಾಡ್ತೀರಿ, ನಾವು ಇನ್ನೂ ಬಿಡಲ್ಲ. ನಮ್ಮನ್ನು ಎತ್ತಿ ಹೊರಗಾಕಿದ್ರೂ ಸರಿ, ನಾವು ಮಾತ್ರ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮುಂದುವರಿಸ್ತೀರಿ. ಅದು ನಮ್ಮ ತೀರ್ಮಾನ. ಎಲ್ಲ ನಮ್ಮ MLAಗಳು ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀನಿ, ಎಲ್ಲರ ತೀರ್ಮಾನ ಇದೆ, ಹೋರಾಟ ಮಾಡೋಣ ಅಂತ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ ಚಂದ್ರ, ರಿಪೋರ್ಟರ್ ಟಿವಿ, ಬೆಂಗಳೂರು. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು. ನಿಮಗೆ ಬಂದ ಮಾಹಿತಿಯನ್ನು ಮುಂದಿನ ಹೋರಾಟ ಏನು?
ಇದು ಕಾಂಗ್ರೆಸ್ಸಿನಲ್ಲಿರುವಂಥ ಎರಡು ಗುಂಪಿನ ಗಲಾಟೆ. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೇಳಿ ಒಂದು ಗುಂಪು, ಇನ್ನೊಂದು ಗುಂಪು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಎರಡೂ ಗುಂಪುಗಳ ಹೊಡೆದಾಟ ಜಗಳ. ಇದರಲ್ಲಿ ಇವತ್ತು ಅವ್ರ ಮೇಲೆ CD ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವರು. ಕಾನೂನು ಹಂಗೆ ಇರೋದು, ಎಲ್ಲರಿಗೂ ಹಂಗೆ ಇರೋದು, ಮಂತ್ರಿ ಆದರು. ಆದರೆ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ನನಗೆ 100% ಮಾಹಿತಿ ಇದೆ. ಅವರು ಅಸೆಂಬ್ಲಿಯಲ್ಲಿ ಬಂದು ಮಾತಾಡೋಕ್ಕೆ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನು ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತು ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಈ ಥರದ್ದೆಲ್ಲ ನೋವನ್ನು ಹೇಳಿದ್ದಾರೆ. ಹಿಂಗಾಗಬಾರ್ದು ಯಾರಿಗೂ, ಈ ಸದನಕ್ಕೆ ಅಗೌರವ, ಈ ಥರದ್ದೆಲ್ಲ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಈ ಎರಡೂ ಕಾಂಗ್ರೆಸ್ ಗುಂಪಿನ ಬೀದಿ ಜಗಳ ಇವತ್ತು ವಿಧಾನಸೌಧದ ಒಳಗಡೆನೂ ಆಗಿದೆ. ನಮಗೆ ಬೇಕಾಗಿರುವಂಥದ್ದು, ಈಗಾಗಲೇ ರಾಜಣ್ಣ ಅವರು ಇದರಲ್ಲಿ 48 ಜನ ಇದ್ದಾರೆ, ಕೇಂದ್ರದವರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ಈ ಥರದ್ದೆಲ್ಲ ಹೇಳಿರೋದ್ರಿಂದ ಮತ್ತು ರಾಜಣ್ಣವರು ಸದನದಲ್ಲಿ ಮಾತಾಡಿರೋದ್ರಿಂದ ಅದು ಸದನದ ಆಸ್ತಿ ಆಗೋಯ್ತು ಈಗ. ಅದರಿಂದ ಈ ಸದನದ ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ, ಕೇಳುವಂಥ ಹಕ್ಕಿದೆ. ಅದರಿಂದ ವಿರೋಧ ಪಕ್ಷವಾಗಿ ಇಂಥ ಒಂದು ದೊಡ್ಡ ಸ್ಕ್ಯಾಂಡ್ಲು, ದೇಶನೇ ಬೆಚ್ಚಿ ಬೀಳುವಂಥ ಸ್ಕ್ಯಾಂಡ್ಲು ಇದು. ನನಗನ್ಸುತ್ತೆ ನ್ಯಾಯಾಲಯನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅನ್ನೆಸೆಸರಿ ಅವ್ರ ಹೆಸರು ಹೇಳಿದ್ದಾರೆ ಇದರಲ್ಲಿ. ಪಾಪ ಅವ್ರದ್ದೇನೂ ಇಲ್ಲ, ನ್ಯಾಯಾಲಯಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ಅವ್ರದ್ದು ಈ ಕಡೆ ಇದೂ ಇಲ್ಲ. ಆದರೂ ಕೂಡ ಈಗ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಸೊ ಅದರ ಪಾವಿತ್ರ್ಯತೆಯನ್ನು ನಾವು ನೋಡಬೇಕಾಗಿದೆ. ಮತ್ತು ಕೇಂದ್ರದ ನಾಯಕರುಗಳು ಅಂತ ಹೇಳಿದ್ದಾರೆ. ಯಾರ್ಯಾರು, ಕಾಂಗ್ರೆಸ್ ಅವ್ರು ಯಾರಿದ್ದಾರೆ, BJP ಇದ್ದಾರೆ, ಯಾವ ಪಾರ್ಟಿಯವ್ರಿದ್ದಾರೆ ಅದನ್ನು ಗೊತ್ತಿಲ್ಲ. ಅಂದರೆ ಈ ಕರ್ನಾಟಕ ಒಂಥರ ಈ CD ಫ್ಯಾಕ್ಟ್ರಿಗಳ ಆಗಿ ಮಾಡಿರೋವಂಥದ್ದು. ಅದರಲ್ಲೂ ಲೋಕೋಪಯೋಗಿ ಸಚಿವರು ಯಾರು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಡೈರೆಕ್ಟಾಗಿ ಹೇಳಿದ್ದಾರೆ, ನಮ್ಮ ಪಾರ್ಟಿಯವರೇ ಮಾಡಿಸಿರೋದು, ಕಾಂಗ್ರೆಸ್ಸವರೇ ಮಾಡಿರೋದು, ನಾನು ಹೈಕಮಾಂಡಿಗೆ ದೂರು ಕೊಡ್ತೀನಿ, ಇದು ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, STಗಳನ್ನು ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಇದೆಲ್ಲ ಅರ್ಥ ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ದಂಗೆ ಎದ್ದಿದೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಒಳ್ಳೆ ರೀತಿ ನಡಿಬೇಕಾಯಿತು, ನಾವೆಲ್ಲ ಚರ್ಚೆ ಮಾಡಬೇಕಾಯಿತು. ಸದನನೇ ನಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಈ ಕಾಂಗ್ರೆಸ್ಸಿನ ಒಳಜಗಳ ಪಿತೂರಿಯಿಂದ ಇವತ್ತು ಸದನ ರದ್ದಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಮತ್ತು ಸ್ಪೀಕರ್. ಈಗ ಅವರು ಜಡ್ಜಸ್ ಹೇಳಿದ್ರು, ಕೇಂದ್ರ ನಾಯಕರ ಹೆಸರು ಹೇಳಿರುವಂಥ ಹಿನ್ನೆಲೆಯಲ್ಲಿ ಇದರ ವ್ಯಾಪ್ತಿ ಈಗ ಸದನ ಬಿಟ್ಟು ಹೊರಗಡೆ ಬೇರೆ ವ್ಯಾಪ್ತಿಗೆ ಹೋಗಿರುವಂಥದ್ದು. ಸುಮೋಟೋ ಕೇಸು ದಾಖಲಿಸ್ಕೊಳ್ಬೇಕು ಅಂತ ಅನ್ಸುತ್ತಲ್ವ ಸರ್? ಹೌದು. ಈಗ ನಾನು ಹೈಕೋರ್ಟಿನ ನ್ಯಾಯಾಧೀಶರ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದರೆ ಮಾತ್ರ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರೋದು. ಇಲ್ಲಾಂದರೆ ಯಾರಿಗೋ ಪೊಲೀಸರು ಕೊಟ್ಟರೆ ಅವ್ರು ಕೇಂದ್ರದ ನಾಯಕರನ್ನ ಹೋಗಿ ಭೇಟಿ ಮಾಡ್ತಾರೆ, ಮಂತ್ರಿಗಳ ಮೇಲೆ ತನಿಖೆ ಮಾಡೋಕ್ಕೆ ಬರ್ತೈತಾ? ನ್ಯಾಯಾಧೀಶರ ಹತ್ರ ಹೋಗಿ ಸ್ಟೇಟ್ಮೆಂಟ್ ಮಾಡ್ಸೋಕ್ಕೆ ಬರುತ್ತೆ? ಆಗಲ್ಲ. ಅದರಿಂದ ಇಲ್ಲಿ ದೊಡ್ಡ ಮಟ್ಟದ ಇಲ್ಲ ಹೈಕೋರ್ಟ್ ಜಡ್ಜಿಂದ ಆಗಬೇಕು, ಇಲ್ಲ CBI ತನಿಖೆ ಆಗುತ್ತೆ. ಅವಾಗ ಮಾತ್ರ ನ್ಯಾಯ ಬರೋಕ್ಕೆ ಸಾಧ್ಯ. ಆಡಳಿತ ಪಕ್ಷ ಮೊಗಸಲ್ಲಿ ಕೂಡ ನಾನಾ ರೀತಿಯ ಚರ್ಚೆ ಆಗ್ತಾ ಇರೋದು. ಸದನದ ಒಳಗಡೆ ಚರ್ಚೆ ಆದಾಗ ಒಬ್ಬರಿಬ್ಬರು MLA ಬಿಟ್ಟು ಉಳಿದ ಎಲ್ಲ MLA ಕೂಡ ರಾಜಣ್ಣ ಪರವಾಗಿ ನಿಂತಿದ್ರು. ಅಂದರೆ ಪಕ್ಷದ ಒಳಗಡೆ ಸಂಚು ರೂಪಿಸಿದ್ದಾರೆ ಅನ್ನೋಂಥ ಚರ್ಚೆ. ಯಾಕೆ ನಿಮಗೂ ಕೂಡ ಕಾಂಗ್ರೆಸ್ ಒಂದಷ್ಟು ಮಾಹಿತಿ ಇರ್ತದೆ, ನೀವು ಗೃಹ ಸಚಿವರಾಗಿದ್ದಂಥವ್ರು, ಕಾಂಗ್ರೆಸ್ ಪಕ್ಷ ಸ್ನೇಹಿತರಿದ್ದಾರೆ. ಆಲ್ಮೋಸ್ಟ್ ಆಲ್ 90% ಮಿನಿಸ್ಟ್ರು, 99% MLAಗಳು ಈ ಒಂದು ವಿಚಾರದಲ್ಲಿ ತನಿಖೆ ಆಗಬೇಕು, ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು, ಇಲ್ಲಿ ಲೋಕಲ್ಲಾಗಾದರೂ ಮುಚ್ಚಾಕ್ಬಿಡ್ತಾರೆ ಅಂತೇಳಿ ಇಡೀ ಕಾಂಗ್ರೆಸ್ ಪಾರ್ಟಿನೇ ಈ ವಿಚಾರಕ್ಕೆ ಒಂದು ರೀತಿ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಎಲ್ಲ ಮಾತಾಡ್ತಾ ಇರೋದು ಎಲ್ಲ ನೋಡಿದ್ರೆ ಇದು ಎಲ್ಲರಿಗೂ ಕಳಂಕ. ಅದಕ್ಕೆ ಈ ಕಳಂಕ ತೊಳಿಬೇಕು ಅಂದರೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ಕಾಂಗ್ರೆಸ್ಸಿನ ಎಲ್ಲ MLAಗಳ ಅಭಿಪ್ರಾಯ. ಸಿದ್ದರಾಮಯ್ಯ DK ನಡುವೆ ಜಗಳ ಅಥವಾ ಅವರಿಬ್ಬರ ನಡುವಿನ ತಂಡದ ಜಗಳ ಈ ರೀತಿ ಬಹಿರಂಗ ಆದಿರಂಪ ಬೀದಿರಂಪ ಕಾರಣ ಆಯ್ತಾ ಪಕ್ಷದಲ್ಲಿ? ನನಗೆ ಗೊತ್ತಿಲ್ಲ ಯಾರು ಗುಂಪು ಏನು ಅಂತ ಗೊತ್ತಿಲ್ಲ. ಜಗಳ ಒಳ ಜಗಳ ಇರೋದಂತೂ ಗ್ಯಾರಂಟಿ. ಆದರೆ ಈ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ. ಮುಂದೆ ಯಾವ ತಿರುವು ತೆಗೆದುಕೊಳ್ಳಿ ಸರ್? ಯಾಕಂದ್ರೆ ಸಾರ್ವಜನಿಕವು ಸಾಕಷ್ಟು ನಾವು ಹೋರಾಟ ಮಾಡ್ತೀರಿ, ನಾವು ಇನ್ನೂ ಬಿಡಲ್ಲ. ನಮ್ಮನ್ನ ಎತ್ತಿ ಹೊರಗಾಕಿದ್ರೂ ಸರಿ, ನಾವು ಮಾತ್ರ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮುಂದುವರಿಸ್ತೀರಿ. ಅದು ನಮ್ಮ ತೀರ್ಮಾನ. ಎಲ್ಲ ನಮ್ಮ MLAಗಳು ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀನಿ, ಎಲ್ಲರ ತೀರ್ಮಾನ ಇದೆ, ಹೋರಾಟ ಮಾಡೋಣ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು.